ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ವಿದ್ಯಾರಣ್ಯಪುರಮದ ರಾಮಲಿಂಗೇಶ್ವರ ದೇವಸ್ಥಾನ ಹತ್ರ ದೊಡ್ಡ ಮರ ಇದೆ. ಅಲ್ಲಿ ಒಬ್ರು ಹಿರಿಯರು ಬಂದ್ರು, ಬಹಳ ಚುರುಕಾದ ವ್ಯಕ್ತಿ. ನಿಮ್ಮ ಹೆಸರು? ಬಾಲು. ಬಾಲು ಬಾಲು. ನೋಡಿ ಎಷ್ಟು ನೈಸಾಗಿ ಒಳ್ಳೆ ದೇಹ ಇದೆ, ಮೇಂಟೈನ್ ಮಾಡಿದಿರಿ ನೀವು. ಮತ್ತು ಸೈಕಲ್ ಮೇಲೆ ಬಂದ್ರಿ. ಈ ಸೈಕಲಿಂದನೇ ನಿಮ್ಮ ಈ ದೇಹ ಪ್ರಕೃತಿ ಹೀಗಿದೆ ಅಂತ ಅನ್ಸುತ್ತಾ ಹೇಗೆ? ಯಾವ ಔಷಧನೇ ಬೇಡ, ನಿಮ್ಮ ಸೈಕಲೇ ನಿಮ್ಗೆ ಔಷಧ. ಎಲ್ಲೆಲ್ಲಿ ಹೋಗ್ತೀರಿ ಸೈಕಲ್ ಮೇಲೆ? ಒಂಟಿಕೊಪ್ಪಲು, ಯಾದಗಿರಿ, ಗೋಕುಲಮ್. ಯಾಕೆ ಹೋಗ್ತೀರಿ ಅಷ್ಟು ದೂರ? ಅಲ್ಲಿ ನಮ್ಮ ಬ್ಯಾಂಕ್ ಅವ್ರು ಇದ್ದಾರೆ, ಅಲ್ಲಿ ಹೋಗ್ತೀವಿ. ಏನಾದ್ರು ಬೇಜಾರಾಗ್ಬಿಟ್ರೆ ನಂಜನಗೂಡಿಗೆ ಸೈಕಲ್ ಹೊಂಟೋಗ್ಬಿಟ್ಟು ನಮಸ್ಕಾರ ಹಾಕೊಂಡು ಅಲ್ಲಿ ಊಟ ಮಾಡ್ಕೊಂಡ್ ಬರ್ತೀನಿ. ಬೇಜಾರಾದ್ರೆ ನಂಜನಗೂಡು ಹೋಗ್ಬಿಡ್ತೀರಿ? ಸೈಕಲ್ ನೋಡಿದ್ದೀನಿ. ಬಾಲು ಅವರೇ, ಬೇರೆಯವರೆಲ್ಲ ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿರ್ಬೇಕು ಅಂತಂದಾಗ ಸೈಕ್ಲಿಂಗ್ ಅಂತ ದೂರ ದೂರ ಹೋಗ್ತಾರೆ, ಸ್ಪರ್ಧೆ ಮಾಡ್ತಾರೆ. ನೀವು ಮನಸ್ಸಿನ ಆನಂದಕ್ಕೆ ನಿಜವಾದ ವ್ಯಕ್ತಿ. ನೀವು ದೇವಸ್ಥಾನಕ್ಕೆ ಹೋದಂಗಾಯ್ತು, ಮತ್ತೆ ಅಷ್ಟು ದೂರ ಹೋಗ್ತೀರಿ. ಸುಮಾರು ನಂಜನಗೂಡು ಅಂದ್ರೆ ಒಂದು 25-30 ಕಿಲೋಮೀಟರ್ ಆಯ್ತಲ್ಲ ಇಲ್ಲಿಂದ. ನಿಮಗೆ ಆಯಾಸ ಆಗತ್ತೆ ಹೋಗ್ತಾ ಬರ್ತಾ? 25-50 ಕಿಲೋಮೀಟರ್ ಆಯ್ತಲ್ಲ. ಆಮೇಲೆ ಬನ್ನಿ ಮಂಟಪ ಅಲ್ಲಿಗೂ ಹೊಂಟೈತೀನಿ. ನಮ್ಮ ಅಲ್ಲೂ ಬ್ಯಾಂಕ್ ಅವ್ರು ಇದ್ದಾರೆ, ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಬ್ಯಾಂಕ್ ಅವರಾ? ಏನು ಬ್ಯಾಂಕ್ ಅವರು? ನಾ ಬ್ಯಾಂಕಲ್ಲಿ ಇದ್ದು, ಇದು ರಿಟೈರ್ಡ್ ಆಗೋಯ್ತು. ಅಂದ್ರೆ ನಿವೃತ್ತ ಜೀವನ. ನಿಮ್ಗೆ ನಿಮ್ಮ ಸ್ನೇಹಿತರನ್ನ ಮರಿಬಾರ್ದು ಅಂತ ಆ ಕಡೆ ಎಲ್ಲ ಹೋಗ್ತೀರಿ. ಏನು ಬ್ಯಾಂಕಲ್ಲಿ ಏನ್ ಕೆಲಸ ಇತ್ತು? ಅಟೆಂಡರ್ ಆಗಿದ್ದು. ಹೌದಾ? ಓಹೋ, ಎಷ್ಟು ವರ್ಷ ಆಯ್ತು ರಿಟೈರ್ಡ್ ಆಗಿ? ರಿಟೈರ್ಡ್ ಆಗಿ ಒಂದು 10 ವರ್ಷ ಆಗೋಯ್ತು. 70 ವರ್ಷದ ಮೇಲೆ ನಿಮ್ಗೀಗ. ಸೂಪರ್, ಬಹಳ ಖುಷಿ ಆಯ್ತು ನೋಡಿ ನಿಮ್ದು ಆರೋಗ್ಯ ನೋಡಿ. ಮತ್ತೆ ಆನಂದವಾಗಿದೆ ನೋಡಿ. ಅಂದ್ರೆ ಸ್ನೇಹಿತರು ಇರ್ಬೋದು ಅಥವಾ ಓಡಾಟ ಇರ್ಬೋದು, ಎಲ್ಲವೂ ನಮ್ಮ ಆರೋಗ್ಯಕ್ಕೆ ಅನುಕೂಲ. ಇನ್ನೊಂದು ಏನಂದ್ರೆ, ನಮಗೆ ಸೇಕ ಹೊಡೆಯೋದ್ರಿಂದ ಸುಮಾರು ಜನ ನಮ್ BP ಇಲ್ಲ, ಸಕ್ಕರೆ ಕಾಲಿ ಇಲ್ಲ ಅಂದ್ಬಿಟ್ಟು ಜನದ ಕಣ್ಣು ಬಿದ್ಬಿಡಿದ್ ನಮ್ಗೆ. ಏನಿಲ್ಲಪ್ಪ ನಿನ್ಗೆ ಅಂತ. ನಮ್ಗೇನಿಲ್ಲ, ನಮ್ಗೆ 28 ರೋಗ. ನೀನ್ ಅಚ್ಚುಕಟ್ಟಾಗಿದ್ದಿಲ್ಲ ಅಂತ. ಹೌದಲ್ಲ ಸರ್, ಅದೊಂಥರ ಅದೊಂದು ಕಣ್ಣು ಬಿದ್ಬಿಡ್ತು ನಮ್ಗೆ. ಅವರೇ, ಈಗ ದುಡಿಮೆ ಮಾಡೋರು ಯಾವತ್ತೂ ಅಚ್ಚುಕಟ್ಟಾಗಿ ಇರ್ತಾರೆ. ಅದು ಕಣ್ ಬೀಳೋದಂತ ಅನ್ನೋದು ನಿಮ್ಮ ಭಾವನೆ. ಆರೋಗ್ಯಕ್ಕೆ ಏನೋ ಒಂದು ಹೆಚ್ಚು ಕಡಿಮೆ ಆಗ್ತದೆ. ಎಷ್ಟೋ ಸಲ ಈಗ ಸ್ಪೋರ್ಟ್ಸ್ ಮನ್ಸ್ ಎಲ್ಲ ಆಟ ಆಡೋರಿಗೆ ಏನಾದ್ರೂ ಒಂದು ತೊಂದರೆ ಇರುತ್ತೆ, ಹೇಳಕ್ಕಾಗಲ್ಲ. ಈಗಿನವರು ನಮ್ಮಷ್ಟು ಬಲ ಅಲ್ಲ, ಹೇಳ್ತೀನಿ ಕೇಳಿ. ಈಗಿನವ್ರು ಏನು ಗೊತ್ತಾ, 50-60 ಸುಮಾರು ಜನ ಸಾಯ್ತಾವ್ರೆ. ನಾನ್ ನೋಡ್ತಾ ಇದ್ದೀನಲ್ಲ, ಇಲ್ಲಿ 30-35 ವರ್ಷ ಹುಡುಗರೇ ಸಾಯ್ತಾ ಕುಂತವೆ ಎಲ್ಲ. ಈಗ ಫುಡ್ ಸರಿ ಇಲ್ಲ ಈಗಿನವ್ರು. ಅಂದ್ರೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಹೆಂಗಿರ್ಬೇಕು ಅಂತ ಅಂತೀರಾ ನೀವು? ನಾವು ಹೇಳ್ದವ್ರಿಗೆ ಹೇಳ್ತೀವಿ, ಹೊಸ ಜನ ಕೇಳಲ್ಲ. ಏನೇನೋ ನಾವು ಹೇಳ್ತೀವಿ, ಕುಡಿಬೇಡಿ, ಮುಟ್ಬೇಡಿ, ಸ್ವಲ್ಪ ಹಿಂಗೆ ಹೋಗಿ ಅಂತೀವಿ. ನಾವು ಬುದ್ಧಿ ಹೇಳ್ತೀವಿ. ನಾ ಕೇಳಿದ್ರು ಕೇಳ್ಬೋದು, ಕೇಳ್ದವ್ರು ಅವ್ರನೇ ಬರ್, ನಾವೇನು ಮಾಡಕ್ಕ ಅಲ್ವೇ. ಇವತ್ತಿನ ದಿವಸ ಕುಡ್ಸೋದು ಎಲ್ಲ ಕಳಿಸ್ಬಿಡ್ತಾರೆ. ನಾವು ಕಲಿಯಕ್ ಹೋಗ್ಬ, ನಮ್ ಕುಡ್ಸಕ್ಕೆ ಏನೇನೋ ಮಾಡೋದು ನಾವೆಲ್ಲ ಕಲಿಯಿಲ್ಲ. ನಾನು ಕೋಟೆಲ್ 3 ವರ್ಷ ಇದ್ದೆ, ಚುಂಚುಂಟಿ ಕೇಳಿ 3 ವರ್ಷ ಇದ್ದೆ, ತಗೊಂಬಂದ್ ಕೊಡ್ತಿದ್ದೆ. ಕುಡಿ ಅನ್ನೋ ನಾನು ಅದು ಕುಡಿತಿದ್ದಿಲ್ಲ. ನಾನು ತಂದು ಕೊಡುವೆ, ನನ್ಗೇನಾಗಬೇಕು. ರಿಟೈರ್ಡ್ ಆದ್ಮೇಲೆ ಮೇಲೆ ಕುತ್ಕೊಳಕ್ ಆಗಲ್ಲ. ಈಗ ವಾತಾವರಣ ಗೊತ್ತಾ, ನಿಮ್ಗೂ ಗೊತ್ತಿರ್ಬೋದು. ಈಗಿನ ಸೊಸೆ ಆಗ್ಲಿ ಮಕ್ಳಾಗ್ಲಿ ಯಾರು ಕೇಳೋ ಕೆಪಾಸಿಟಿ ಇಲ್ಲ ಇವತ್ತೊಂದು ದಿವಸ. ನಿಜ ತಾನೆ? ನಿಜ ಜೀವನದ ನಿಮ್ಗೆ. ಆಗಿನ ಕಾಲದಲ್ಲಿ ಬಡಿತಿದ್ರು, ಈಗಿನ ಕಾಲದಲ್ಲಿ ಹೊಡೆಯಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಸೊಸೆದಿರು ಮಾತಾಡ್ತಿರ ರಿವರ್ಸು ಪವರ್ಸು ಬರೀ ಇದೇ ಗೋಳಾಗ್ಬಿಡೈತೆ ಎಲ್ಲ ಕಡೆ. ಹೌದು. ಧಾರಾವಾಹಿ ಬಂದು ಅರ್ಧ ಜನ ಎಕ್ಕುಟ್ಕೊಂಡೋಗವ್ರೆ. ಆ ಧಾರಾವಾಹಿ ನೋಡ್ಕೊಂಡು ಈಗ ಅದೇ ಪಾಪ ಎಲ್ಲರಿಗೂ ಜೀವನ ಕೊಡೋದಾಗ್ಬಿಡೈತೆ. ಧಾರಾವಾಹಿ, ಸಿನಿಮಾಗಳು, ಮೊಬೈಲ್ಗಳು, ಒಟ್ಟಾರೆ ಎಲ್ಲವೂ ಕೂಡ ಒಂದು ಸಮಾಜದ ಆರೋಗ್ಯನ ಹದಗೆಡಿಸ್ಬಿಟ್ಟವೆ. ಫೋನ್ ಮಾಡಿರೋ ಜಾತಿಗಳನ್ನು ಕಷ್ಟ ಸುಖ ಮಾಡಿರೋದು. ಇವ್ರು ಅದ್ಬಿಟ್ಟು ಫೋನ್ ಹಿಡ್ಕೊಂಡು ಸುಮ್ಮನೆ ತಿರುಗಾಡೋದು ಮಾಡೋದು, ಅಲ್ಲಿ ಪಾರ್ಕ್ಗಳು ಕುತ್ಕೊಂಡು ಅದ್ಗೆಡ್ಸ್ಕೊಂಡು ಕೇಕ್ ತಗೊಂಡು ಎಲ್ಲ ಹಾಳು ಮಾಡ್ಕೊಂಡು ಕುಂತವೆಲ್ಲ. ಏನೋ ಮಾಡೋದು, ಕಟ್ಕೊಂಡು ಹೋಗ್ಬಿಟ್ಟು ಸಾಯ್ತಾ ಕುಂತವೆ. ಮೊಬೈಲ್ ಬಳಸ್ತೀರಾ ನೀವು? ಸಣ್ಣದು ಸಣ್ಣದು ಅವೆಲ್ಲ ನಮ್ಗೆ ಗೊತ್ತಾಗಲ್ಲ. ಇದು ರೇಡಿಯೋ ಕೇಳ್ತೀರಾ? ಆಕಾಶವಾಣಿ ಮೈಸೂರು ಮೊಬೈಲ್ ಅಲ್ಲಿ ಬರುತ್ತಲ್ಲ, ಅದೇ ಕನ್ನಡ ಬರ್ತದೆ, ರಿಕಾರ್ಡ್ ಬರ್ತದೆ ಅಷ್ಟೇ. ಬರುತ್ತೆ. ನೀವು ಅಂದ್ರೆ ನಮ್ಮ ಮೈಸೂರು ಆಕಾಶವಾಣಿ ಅದು ಹೆಂಗೆ ಕೇಳಬೇಕು ಅಂತ ಅನ್ನೋದು ಬೇಕಾದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲ, ಅದು ಗೊತ್ತು, ಅಮ್ಕೂರು ಬರ್ತದೆ. ಕೇಳ್ತಾ ಇರ್ಬೇಕು ಅಂದ್ರೆ ನಿಮ್ ಮನಸ್ಸಿಗೆ ನೆಮ್ಮದಿ. ನಾವ್ ಯಾವ್ದು ತಲೆ ಕೆಡ್ಸ್ಕೊಳ್ಳ ಸರ್, ಹೇಳ್ತೀನಿ ಬಿಡ್ತೀರಿ ಹತ್ತಾರದೆ ನಾವು. ಯಾಕೆಂದ್ರೆ ಈಗ ಏನಾಗಿದ್ ಗೊತ್ತೇ, ಬೇಜಾರ್ ಮಾಡ್ಕೋಬೇಡಿ. ಈ ಧಾರಾವಾಹಿ ಬಂದ್ಬಿಟ್ಟು ಅದ್ ಬಂದ್ಬಿಟ್ಟು ನಾನು ಹಾಕತ್ತೀನಿ, ಪಾಯಿಸ್ತೀನಿ, ವಿಷ ಕುಡಿತೀನಿ ಅಂತ ಬಿಡುತ್ತೆ. ಅದು ಬಾಯಲ್ಲಿ ಬರಬಾರ್ದು. ಅದು ಬದುಕಬೇಕು ಅಂತ ಬರ್ಬೇಕು. ಎಷ್ಟೇ ಕಷ್ಟ ಬಂದ್ರು ನಾವು ನಿಲ್ಲಿಸ್ತೀವಿ ಅಂತ ಶಕ್ತಿ ಕೆಪಾಸಿಟಿ ಇಲ್ಲ ಈಗಿನ ಅವ್ರಿಗೆ. ಏನಾರು ಹೇಳಿದ್ರೆ ನಾನು ಹಾಕೊಳ್ಳೋದು, ಮುಟ್ಟೋದು ಮಾಡ್ತಾ ಕುಂತವ್ರೆ. ಅದು ಎಲ್ದು ಬಿಡ್ತದೆ. ನಿಮ್ಮ ಮನೆಯಲ್ಲಿ? ನಮ್ಮ ಮನೆ ಇದು ಬಂಡಿಪಾಳ್ಯ. ಎಷ್ಟು ದೂರ ಇಲ್ಲಿಂದ? ಇಲ್ಲಿಂದ ಒಂದು 12 ಕಿಲೋಮೀಟರ್ ಆಗ್ಬೋದು. ಅಲ್ಲ, ಬಂಡಿಪಾಳ್ಯಗೆ ಈಗ ಸೈಕಲ್ ಮೇಲೆ ಹೋಗ್ತೀರಾ? ಸೈಕಲ್ ಮೇಲೆ. ದಿನಕ್ಕೆ ಎಷ್ಟು ಕಿಲೋಮೀಟರ್ ಸೈಕಲ್ ಹೊಡಿತೀರಿ? ದಿನಕ್ಕೆ ಒಂದು 60-70 ಕಿಲೋಮೀಟರ್ ಹೊಡಿತಾ ಇರ್ತೀನಿ. 60-70 ಕಿಲೋಮೀಟರ್ ಸೈಕಲ್ ಹೊಡಿತಾ ಇರ್ತೀರಿ? ಹೊಡಿತಾ ಇರೋದೆ. ಬೆಳಗ್ಗೆ ಏನು ಒಂದ್ಸಲ. ಆಮೇಲೆ ನಿಮ್ಗೆ ಮೈಕೈ ನೋವು ಏನಿಲ್ಲ? ಈಗ ನಾಷ್ಟ ಮಾಡ್ಕೊಂಡ್ ಬಂದ್ಬಿಟ್ರೆ 2 ಗಂಟೆಗೆ ಹೋಗೋದು ನಾವು ಊಟಕ್ಕೆಲ್ಲ ಇಲ್ಲೆಲ್ಲ ಮಾಡ್ಕೋತೀವಿ. 2 ಗಂಟೆಗೆ ಹೋಯ್ತೀವಿ. ಅಲ್ಲಿ ಕುತ್ಕೋತೀವಿ. ಯಾರೋ ಒಂದಿಬ್ರು ವಯಸ್ಸಾದವ್ರು ಬರ್ತಾರ ಜೊತೆ ಮಾತಾಡ್ಬಿಟ್ಟು ಮನೆಗೆ ಹೋಗಿ ಮನೆ ಕತ್ತೀವಿ.
ಬಾಬರ್ ನೀವು ನಿಮ್ಮ ಮಾತನ್ನ ಕೇಳ್ಬೇಕಂದ್ರೆ ಅವ್ರು ದಾರಿ ಕಾಯ್ತಿರ್ತಾರೆ, ಯಾಕೆ ಬರ್ಲಿಲ್ಲ ಅಂತಾರೆ ಅಲ್ವಾ? ಈಗ ಸಸ್ಯದರಿ ಬಂದ್ರಷ್ಟು ಬಿಟ್ರಷ್ಟು ನಮ್ ಗಂಡ ಮಕ್ಕಳು ಸರಿ ಅಂತಾರೆ. ಈಗ ಆ ಮಟ್ಟ ಬಂದ್ಬಿಟ್ಟಿದೆ. ಒಟ್ಟಾರೆ ಮನೆಯಲ್ಲೇ ಕೂತ್ಕೊಂಡ್ಬಿಟ್ರೆ ಮನುಷ್ಯ ಮುಗೀತು, ಅವನಿಗೆ ರೋಗ ಬಂದ್ಬಿಡುತ್ತೆ. 28 ರೋಗ ಬರ್ತದೆ. ಕುಳಿತವನು ಕೊಳತ ಹೋದ, ಓಣಿಯಲ್ಲಿ ಓಡಾಡಿದವನು ಬೆಳೆದ ಅಂತಾರಲ್ಲ, ಹಂಗೆ ನೀವು ಆರಾಮಾಗಿ ಸೈಕಲ್ ಮೇಲೆ ಜೀವನವನ್ನು ತುಂಬಾ ಸುಂದರವಾಗಿ ಮಾಡ್ಕೊಂಡಿದ್ದೀರಿ. ಬ್ಯಾಂಕ್ ಅಲ್ಲಿ ಇದ್ದು ಟಪಾಲ್ ಆಗ್ತಿದ್ದು, ಬನ್ನಿ ಮಂಟಪ, ಯಾದಗಿರಿ, ಕೊಪ್ಪಳು, ಸೋತು ಇಲ್ಲಿಗೆಲ್ಲ ಲೆಟರ್ ಕೊಡ್ತಿದ್ದಾವ. ಎಲ್ಲ ಕಡೆ ಓಡಾಡ್ತಿದ್ರಲ್ಲ, ಲೆಟರ್ ಕೊಡ್ತಿದ್ರಿ. ಈಗಿನಲ್ಲಿ ಲೆಟರ್ ಕೊಡೋ ಮಠ ಇಲ್ಲ. ಕಂಪ್ಯೂಟರ್ ಆನ್ಲೈನ್, ಕಂಪ್ಯೂಟರ್ ಎಲ್ಲ ಕುಂತಿದ್ ಜಾಗತ್ತೋ ಸಂಬಳ ತಗತ್ತವ್ರೆ. ನಮ್ಮಷ್ಟು ಅವ್ರ ಅಪರಾಧ ಮಾಡಕ್ಕಾಗಲ್ಲ. ಈಗಿನ ಹಂಗೆ ಕಾಲಮಾನ ಬದಲಿ ಆದಂಗೆ ವ್ಯವಸ್ಥೆಗಳು ಬದಲಿ ಆದಂಗೆ 60-70 ರೂಪಾಯಿ ಸಂಬಳ ತಗೋತಾರೆ ಅಟೆಂಡರ್ಗಳು. ನಿಮ್ಗೆ ಪೆನ್ಷನ್ ಎಲ್ಲ ಬರುತ್ತಾ? ಬರೀ 2,000 ಬರ್ತದೆ ಅಷ್ಟೇ. ಅವಾಗಿನ ಕಮ್ಮಿ ಅಲ್ಲ. ಈಗ ರಜಾ ಬೇಕಾದಂಗ್ ಕೊಡ್ತಾವ. ನಮ್ಗೆ ರಜಾ ಕೊಡ್ಬೇಕಾದ್ರೆ ಬಾರಿ ಕಷ್ಟ ಆಯ್ತು ಅವಾಗ. ಹೌದು, ಹಿಂಸೆ ಇತ್ತು ಅಲ್ವಾ? ನೋಡಿ ನಿಮ್ಮ ಸ್ನೇಹಿತರೆಲ್ಲ ಅಂದ್ರೆ ಹೋದ್ರೆ ಕಾಫಿ ತಿಂಡಿ ಜೀವನ ಕಷ್ಟಪ್ಪ ಹಂಗ ಅಂತೇಳಿ ತಮ್ದೆಲ್ಲ ದುಃಖ ತೋಡ್ಕೋತಾರೆ ನಿಮ್ ಮುಂದೆ. ಇವಾಗ್ಲೂ ಮಾತಾಡ್ತಾರೆ, ಟೀ ಎಲ್ಲ ಕುಡಿಸ್ತಾರೆ, ಊಟ ಗೀಟ ಮಾಡು ಅಂತ. ನಾವು ಮಾಡಲ್ಲ. ರಿಟೈರ್ಡ್ ಆದ್ಮೇಲೆ ನಮ್ಗೆ ಅದು ವ್ಯಾಲ್ಯೂಯೇಷನ್ ಬರಲ್ಲ ಸರ್. ನೋಡಿ ಅಲ್ಲ, ಮತ್ತೆ ನೀವು ಪದೇ ಪದೇ ಎಲ್ಲ ಕಡೆ ಹೋದಾಗಲೂ ಬನ್ನಿ ಅಂತ ಕೂತ್ಕೊಳ್ಳಿ ಅಂತ ಅಂದ್ಮೇಲೆ ಆ ಪ್ರೀತಿ ಉಟ್ಕೊಂಡಿದ್ದೀರಿ, ಇಳಿಸ್ಕೊಂಡಿದ್ದೀರಿ ನೀವು. ಆಮೇಲೆ ಇನ್ನೊಂದಿಬ್ಬರು ರಿಟೈರ್ಡ್ ಆದಾಗ ಹೇಳ್ದೆ ನೋಡಿ, ರಿಟೈರ್ಡ್ ಆದ್ಮೇಲೆ ಮರ್ಯಾದೆ ಬರಲ್ಲ ಕಂಡ್ರೆ ನಾನು ಬೇಕಾದಷ್ಟು ಹೇಳ್ದೆ. ಅವರು ಕೇಳ್ದೆ ಸಂಬಳಕ್ಕೆ ಬಂದ್ರು. ಅಲ್ಲಿ ನಾನು ಹೇಳ್ದೆ, ಗೆದ್ದಿದ್ದೀರಾ ಸಂತೆಪೇಟೆ ಐತೆ, ಅದೇ ಸಂಬಳ ಕೊಡ್ತಾರೆ ಹೋಗಿ ಅಂದ್ರೆ, ಇಲ್ಲಿ ಬಂದು ಕೊನೆಗೆ ಎಲ್ಲಾರ್ತ ಉಗಿಸ್ಕೊಂಡು ಹೋದ್ರು. ಆಮೇಲೆ ಕೊನೆಗೆ ಏನಂದ್ರು ಗೊತ್ತಾ, ಬಾಳು ನೀನ್ ಹೇಳಿದ್ದೆ ಸರಿ ಆಯ್ತು, ನಾವು ಹೋಗಿ ತಪ್ಪು ಮಾಡ್ಬಿಟ್ವಿ ಅಂತ ವಾಪಸ್. ನಾವು ರಿಟೈರ್ಡ್ ಆದ್ಮೇಲೆ ಮರ್ಯಾದೆ ಬರಲ್ಲ. ರಿಟೈರ್ಡ್ ಆದ್ಮೇಲೆ ಮತ್ತೆ ವಾಪಸ್ ಹೋಗ್ಬಾರ್ದು ಅಂತೀರಾ ನೀವು? ಹೋಗ್ಬೇಕು, ಎಷ್ಟ್ ಬೇಕಷ್ಟು ಮಾತಾಡ್ಸಕ್ ಹೋಗ್ಬೇಕು, ಆದ್ರೆ ದುಡಿಮೆಗೆ ಹೋಗ್ಬಾರ್ದು. ಮತ್ತೆ ಹೋಗ್ಬಾರ್ದು, ಮರ್ಯಾದೆ ಬರಲ್ಲ, ಅದು ವ್ಯಾಲ್ಯೂಯೇಷನ್ ಬರಲ್ಲ. ಅದು 3 ಪೈಸನು ವ್ಯಾಲ್ಯೂಯೇಷನ್ ಬರ ಕುತ್ಕೊಳ್ಳಲ್ಲ. ನೀನು ಕೂಲಿಗೆ ಬಂದಿರೋದು ಅಂತಾರೆ, ಯಾಕೆ ಬೇಕು? 1-2-3 ಜನ ಹಂಗೆ ಅನ್ಸ್ಕೊಂಡು ಹೋಗೋರು, ಯಾಕೆ ಬೇಕು ಸಾ? ಮರ್ಯಾದೆ ಬರಲ್ಲ ಸರ್ ಈ ಕಡೆ. ನೈಸ್, ಭಾರಿ ಖುಷಿ ಆಯ್ತು. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.